ಇತ್ತೀಚೆಗಂತೂ ಬಿಎಂಟಿಸಿ ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ತಾ ಇದೆ. ಬಿಎಂಟಿಸಿ ಬಸ್ಗಳ ಕಂಡೀಷನ್ ಹಾಗಾದ್ರೆ ಹೇಗಿದೆ ಗೊತ್ತಾ? ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿಎಂಟಿಸಿ ಎಷ್ಟು ಕಿಲೋಮೀಟರ್ ಸಂಚಾರವನ್ನ ಮಾಡಬಹುದು, ಇದೆಲ್ಲದರ ಬಗ್ಗೆ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇತ್ತೀಚೆಗಂತೂ ರಸ್ತೆಗಳಲ್ಲಿ ಬಿಎಂಟಿಸಿ ಬಸ್ಗಳು ಆಗಾಗ್ಗೆ ಕೆಟ್ಟು ನಿಲ್ತಿವೆ. ಹಾಗಾಗಿ ಬಸ್ಗಳ ಕಂಡೀಷನ್ ಹೇಗಿದೆ, ಜೊತೆಗೆ ಬಸ್ಗಳ ಸಂಚಾರ ಅಂದ್ರೆ ಬೆಂಗಳೂರಿನ ಎಷ್ಟು ವ್ಯಾಪ್ತಿಯಲ್ಲಿ ಅಥವಾ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಮಾಡಬಹುದು, ಜೊತೆಗೆ ಎಷ್ಟು ಬಸ್ಗಳು ಸಂಚಾರವನ್ನ ನಡೆಸ್ತಾ ಇದೆ, ಎಷ್ಟು ಟ್ರಿಪ್ಗಳ ಕಾರ್ಯಾಚರಣೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಕೂಡ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸುಮಾರು 6,300 ವೇಳಾಪಟ್ಟಿಗಳಿದ್ದು 7,000 ಬಸ್ಗಳು ಅಂದ್ರೆ 7,000 ಬಿಎಂಟಿಸಿ ಬಸ್ಗಳು ಕಾರ್ಯಾಚರಣೆಯನ್ನ ಮಾಡ್ತಿವೆ. ಅದರಲ್ಲಿ 65,500 ಟ್ರಿಪ್ಗಳಾಗುತ್ತೆ. ಇನ್ನು ದಿನಕ್ಕೆ 13 ಲಕ್ಷ ಕಿಲೋಮೀಟರ್ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಮಾಡುತ್ತವೆ ಎನ್ನುವಂತಹ ಮಾಹಿತಿಯನ್ನ ಸಾರಿಗೆ ಸಚಿವರು ನ್ಯೂಸ್ ಫಸ್ಟ್ಗೆ ನೀಡಿದ್ದಾರೆ. ಇನ್ನು ಬಿಎಂಟಿಸಿ ಬಸ್ಗಳ ಕಂಡೀಷನ್ ಹೇಗಿದೆ, ಯಾಕೆ ಆಗಾಗ ಬಿಎಂಟಿಸಿ ಬಸ್ಗಳು ಕೆಟ್ಟು ನಿಲ್ತವೆ ಅಂದ್ರೆ, ಒಂದು ಟೈರ್ ಪಂಕ್ಚರ್ ಆಗಬಹುದು, ಅಥವಾ ಕ್ಲಚ್ ಸಮಸ್ಯೆ ಇರಬಹುದು, ಗೇರ್ ತೊಂದರೆ ಇರಬಹುದು, ಅಥವಾ ಸೆಂಟರ್ ಜಾಯಿಂಟ್ ಕಟ್ ಆಗೋದ್ರಿಂದ ಅಥವಾ ಸ್ಟಾರ್ಟರ್ ಸಮಸ್ಯೆಯಿಂದ ಬಿಎಂಟಿಸಿ ಬಸ್ಗಳು ಆಗಾಗ ರಸ್ತೆಗಳಲ್ಲಿ ಕೆಟ್ಟು ನಿಲ್ತಿವೆ ಎನ್ನುವಂತಹ ಮಾಹಿತಿಯನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.